ಜೀವಂತ ಬಾಂಬ್ ಪತ್ತೆಯಾಗಿರೋದರ ವಿಡಿಯೋ ನೀವು ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ನಲ್ಲಿ. ಪಾಕಿಸ್ತಾನದ ಜೊತೆ ಉದ್ವಿಗ್ನತೆ ಬೇಡ ಅಂತ ನವಾಜ್ ಶರೀಫ್ ಹೇಳಿದ್ದಾರೆ. ಭಾರತದ ಜೊತೆ ರಾಜತಾಂತ್ರಿಕ ಮಾತುಕತೆಗೆ ನವಾಜ್ ಸಲಹೆ ಮಾಡಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ನವಾಜ್ ಸಲಹೆ ನೀಡಿದ್ದಾರೆ. ಭಾರತದ ಜೊತೆ ರಾಜತಾಂತ್ರಿಕ ಮಾತುಕತೆಗೆ ನವಾಜ್ ಸಲಹೆ ಕೊಟ್ಟಿದ್ದಾರೆ. ರಾಜತಾಂತ್ರಿಕ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ನವಾಜ್ ಸಲಹೆ ನೀಡಿದ್ದು, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಿವಾಸದಿಂದ 20 ಕಿಲೋಮೀಟರ್ ದೂರದಲ್ಲಿ ಭಾರತದ ಮಿಸೈಲ್ ಬ್ಲಾಸ್ಟ್ ಆಗಿತ್ತು. ಭಾರತ ಇದೇ ಮೊದಲ ಬಾರಿಗೆ, ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಮಿಸೈಲ್ ಇಳಿಸಿದೆ. ಆಪರೇಷನ್ ಸಿಂಧೂರದ ನಂತರ ಬಾಲ ಬಿಚ್ಚಿತ್ತು ಪಾಕಿಸ್ತಾನ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಜಮ್ಮುವಿನ ಭಾಗದಲ್ಲಿ ನಿರಂತರ ಶೆಲ್ ದಾಳಿ ನಡೆಸಿತ್ತು. ಇದಾದ ಮೇಲೆ ಏಕಾಏಕಿ ಭಾರತದ ಗಡಿ ಭಾಗಗಳ ಒಳಗೆ ಮಿಸೈಲ್, ಡ್ರೋನ್, ಶೆಲ್ ದಾಳಿಗಳನ್ನು ನಡೆಸೋದಕ್ಕೆ ಶುರು ಮಾಡಿತು. ಭಾರತೀಯ ಏರ್ ಡಿಫೆನ್ಸ್ ಮೂಲಕ ಆ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸಲಾಗಿದೆ. ಜೀವಂತ ಬಾಂಬ್ ಪತ್ತೆಯಾಗಿರೋದರ ವಿಡಿಯೋ ನೀವು ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ನಲ್ಲಿ. ಪಾಕಿಸ್ತಾನದ ಜೊತೆ ಉದ್ವಿಗ್ನತೆ ಬೇಡ ಅಂತ ನವಾಜ್ ಶರೀಫ್ ಹೇಳಿದ್ದಾರೆ. ಭಾರತದ ಜೊತೆ ರಾಜತಾಂತ್ರಿಕ ಮಾತುಕತೆಗೆ ನವಾಜ್ ಸಲಹೆ ಮಾಡಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ನವಾಜ್ ಸಲಹೆ ನೀಡಿದ್ದಾರೆ. ಭಾರತದ ಜೊತೆ ರಾಜತಾಂತ್ರಿಕ ಮಾತುಕತೆಗೆ ನವಾಜ್ ಸಲಹೆ ಕೊಟ್ಟಿದ್ದಾರೆ. ರಾಜತಾಂತ್ರಿಕ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ನವಾಜ್ ಸಲಹೆ ನೀಡಿದ್ದು, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಿವಾಸದಿಂದ 20 ಕಿಲೋಮೀಟರ್ ದೂರದಲ್ಲಿ ಭಾರತದ ಮಿಸೈಲ್ ಬ್ಲಾಸ್ಟ್ ಆಗಿತ್ತು. ಭಾರತ ಇದೇ ಮೊದಲ ಬಾರಿಗೆ, ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಮಿಸೈಲ್ ಇಳಿಸಿದೆ. ಆಪರೇಷನ್ ಸಿಂಧೂರದ ನಂತರ ಬಾಲ ಬಿಚ್ಚಿತ್ತು ಪಾಕಿಸ್ತಾನ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಜಮ್ಮುವಿನ ಭಾಗದಲ್ಲಿ ನಿರಂತರ ಶೆಲ್ ದಾಳಿ ನಡೆಸಿತ್ತು. ಇದಾದ ಮೇಲೆ ಏಕಾಏಕಿ ಭಾರತದ ಗಡಿ ಭಾಗಗಳ ಒಳಗೆ ಮಿಸೈಲ್, ಡ್ರೋನ್, ಶೆಲ್ ದಾಳಿಗಳನ್ನು ನಡೆಸೋದಕ್ಕೆ ಶುರು ಮಾಡಿತು. ಭಾರತೀಯ ಏರ್ ಡಿಫೆನ್ಸ್ ಮೂಲಕ ಆ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.